ಅದಕ್ಕೆ ಸೇಡ್ ತೀರ್ಸ್ಕೊಂಡವ್ರೆ. ಸರ್ ಬಟ್ ಒಂದ್ ರಿಯಾಲಿಟಿ ಹೇಳ್ಬಿಟ್ರಿ ಇದ್ರಲ್ಲಿ ಲಾಕ್ ಮಾಡ್ತು ಅಂತ ಅಂದ್ರಲ್ಲ, ದ ಥರ್ಡ್ ಆರ್ ಫೋರ್ತ್ ಟೈಮ್ ನನ್ನ ಚಿಲ್ಡ್ರೆ ಅಟ್ಯಾಕ್ ಮಾಡಿದಾಗ ಕಿರ್ಚ್ಬಿಟ್ಟೆ ಅಂಡ್ ಅವಾಗ ದಟ್ಸ್ ದ ಟೈಮ್ ಶಾರ್ಟ್ಸ್ ಒಳಗೆ ಹೊಟ್ಟೋಗಿತ್ತು. ಮಲಗಿದ್ದೆ ಶಾರ್ಟ್ಸ್ ಒಳಗೆ ಹೊಟ್ಟೋಯ್ತು. ಸ್ವಾಟ್ ಮಾಡಿದೆ, ಅದು ಹೋಯ್ತು. ಅದು ಹಾರ ಕಾಕ್ರೋಚ್ ಬೇರೆ. ವೆರಿ ವೆರಿ ಸ್ಕೇರ್ಡ್. ಅಂಡ್ ಪಪ್ಪ ಬೇರೆ ಟೌನ್ ಅಲ್ಲಿ ಇರ್ಲಿಲ್ಲ. ಮಮ್ಮಿನ್ ಯಾಕೆ ಎಬ್ಸೋದು ಮಲಗದೆ ಅಂತ ಮಧ್ಯರಾತ್ರಿ 2 ಗಂಟೆ ಬೇರೆ ಡೋರ್ ಕಡೆಗೆ ಹೋದೆ, ಅಟ್ಲೀಸ್ಟ್ ಬೇರೆ ರೂಮಲ್ಲಿ ಹೋಗಿ ಮಲ್ಗೋಣ ಅಂತ. ಜಿಲ್ಲೆ ಹಾರ್ಕೊಂಡು ಕರೆಕ್ಟ್ ಆಗಿ ಡೋರ್ ಹ್ಯಾಂಡಲ್ ಮೇಲೆ ಕೂತ್ಬಿಟ್ಟು ಇಟ್ ಲೆಟ್ ಮಿ ಲೀವ್. ನನಗೆ ಹೆಂಗಾಗ್ಬೇಕು ಹೇಳಿ. ನೀವ್ ಇವಾಗ ಓ ಮೈ ಗಾಡ್ ಅಂದ್ರಲ್ಲ, ಹಂಗಲ್ಲ ನೀವ್ ಒಳ್ಳೆ ಫೇರಿ ತರ ಓ ಮೈ ಗಾಡ್ ಅಂದ್ರಲ್ಲ, ಯಾರ್ ತರ ಕಿತ್ತಾರೆ. ಪಾಪ ಅಲ್ಲಿ ಚಿಳ್ಳೆ ಎಲ್ಲೆಲ್ಲೋ ಹೋಗಿ ಕಷ್ಟ ಕೊಡ್ತಾರೆ ಇವ್ರಿಗೆ. ಏನ್ ಸರ್ ನೀವು? ಅಲ್ಲ ಏನ್ ಚೆನ್ನಾಗಿ ಆಕ್ಟಿಂಗ್ ಮಾಡಿ ತೋರ್ಸಿದ್ರಿ ಸರ್. ಅಲ್ಲಲ್ಲ, ಇಲ್ಲಿ ನರೇಟ್ ಮಾಡ್ತಿರ್ಬೇಕಾದ್ರೆ JK ಹೆಂಗ್ ಮ್ಯಾಚ್ ಅಲ್ಲಿ ಇರಲಿಲ್ಲ, ನೀವ್ ಇಲ್ಲಿಲ್ಲ, ನೀವ್ ಇಮ್ಯಾಜಿನೇಷನ್ ಹೋಗಿದ್ರಿ. ನನಗೆ ಗೊತ್ತು ಇವ್ರು ನಮ್ಮ ಮಗಂದ್ ಹೆಂಗಾದ್ರು ಮಾಡಿ ತಪಾಸ್ ಮಾಡಾದ್ರು ನನ್ ಜಿಡ್ಡೆ ಆಗ್ಬೇಕು ಇವಾಗ ಅಂತ. ಜಿಡ್ಡೆ ಆಗ್ಬಿಟ್ಟು ಬರ್ತಾರೆ ನೋಡಿ. ಅಲ್ಲ ನೀವ್ ಆಕ್ಟಿಂಗ್ ಮಾಡೋಣ ತೋರ್ಸಿ ಹೆಂಗ್ ಮಾಡಿದ್ರಿ ಅಂತ. ಯಾವ್ದಾ ಓ ಮೈ ಗಾಡ್ ಎಷ್ಟು ಚೆನ್ನಾಗಿ ಅದನ್ನೇ ತೋರ್ಸಿ ಅವ್ರು ಹೆಂಗ್ ಮಾಡಿದ್ರು. ಓ ಮೈ ಗಾಡ್ ಓ ಮೈ ಗಾಡ್ ಓ ಮೈ ಗಾಡ್ ಹಂಗಲ್ಲ ಸರ್. ಜಿಲ್ಲನ ಅಯ್ಯೋ ಜಿಲ್ಲ. ಇವಾಗ ನೀವಿಬ್ರು ಪಿಕ್ಚರ್ ಅಲ್ಲಿ ಇನ್ವೆಸ್ಟಿಗೇಷನ್ ಸೀನ್ ಅನ್ನ ಒಂದು ಎನಾಕ್ಟ್ ಮಾಡಿ ತೋರಿಸಿ. ಮಿಸ್ಟರ್ ನವೀನ್ ಅಂಡ್ JK. ಇವಾಗ ನಾನ್ ತಪ್ಪು ಮಾಡ್ರನು, ನೀನ್ ಇನ್ವೆಸ್ಟಿಗೇಷನ್ ಆಫೀಸರ್. ಬಾ, ಪ್ರಶ್ನೆ ನೀನ್ ಕೇಳು, ನಾನು ಉತ್ತರ ಕೊಡ್ತಾ ಇರ್ತೀನಿ. ನಿಮ್ಮ ಮನೆ ಹತ್ರ ಒಂದು ಹೋಟೆಲ್ ಇದೆ. ಆ ಹೋಟ್ಲಲ್ಲಿ 2 ಇಡ್ಲಿ ಕಳವಾಗಿದೆ. ಓನರ್ ಬಂದು ನಂದೇ ಇಡ್ಲಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಸೊ ಆ ಇಡ್ಲಿಗೆ ಕಳ್ತನ ಮಾಡಿರೋದು ನೀವೇ ಅಂತ ನಮ್ಮ ಇಡ್ಲಿ ದೃಷ್ಟಿ ಅಲ್ಲ, ನಮ್ಮ ದೂರದೃಷ್ಟಿ ಹೇಳ್ತಾ ಇದೆ. ಓಕೆ, ಇದರ ಬಗ್ಗೆ ನೀವೇನ್ ಹೇಳ್ತೀರಾ? ನಾನೇನ್ ಹೇಳೋದು, ನಾನೇನ್ ಕದ್ದಿಲ್ಲ, ಏನಿಲ್ಲ, ದುಡ್ಡು ಕೊಟ್ಟೆ ತಗೊಂಡಿದ್ದೀನಿ. ಅದಕ್ಕೆ ಸಾಕ್ಷಿ ಇದೆಯಾ? ಹಾ, ಸಾಕ್ಷಿ ಇದೆ. ಏನಿದೆ? ಒಂದ್ 4 ಅವರ್ಸ್ ಆದ್ಮೇಲೆ ಬನ್ನಿ, ಬಾತ್ರೂಮ್ ಅಲ್ಲಿ ತೋರಿಸ್ತೀನಿ. ನಾವು ಕೇಳ್ತಾ ಇರೋದು ರಿಯಲ್ ಇಡ್ಲಿನ. ನೀವು ಇಡ್ಲಿ ಆದ್ಮೇಲೆ ಚಟ್ನಿ ಬಗ್ಗೆ ಮಾತಾಡ್ತಾ ಇದ್ದೀರಾ. ಸೊ ನಮ್ಗೆ ಇಡ್ಲಿನೇ ಬೇಕು. ಆ ಇಡ್ಲಿ ಎಲ್ಲಿ ಹೇಳಿ? ಇಲ್ಲಿ. ಅಲ್ಲಿ ಹೊಟ್ಟೋಯ್ತಾ? ಹೌದು. ಕಳ್ತನ ಮಾಡಿದ್ರೆ ಅಂತ ಒಪ್ಕೊಳ್ತೀರಾ? ಇಲ್ಲ, ದುಡ್ಡು ಕೊಟ್ಟು ತಿಂದಿರೋದು. ಇಲ್ಲ 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 ಇಲ್ಲ, ನೀವು ಇಡ್ಲಿ ತಿಂದಿದ್ದೀರಾ, ಬಾಯಿಂದನೇ ತಿಂದಿದ್ದೀರಾ. ಈಗ ಅಲ್ಲೆಲ್ಲಿಂದ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಕಳ್ತನ ಮಾಡಿದ್ರೆ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲ, ಕಳ್ತನ ಮಾಡಿಲ್ಲ, ದುಡ್ಡು ಕೊಟ್ಟೆ ತಗೊಂಡಿರೋದು. ಇಲ್ಲ, ಅದಕ್ಕೆ ಸಾಕ್ಷಿ ಇಲ್ಲ. ದುಡ್ಡು ಕೊಟ್ಟು ತಗೊಂಡಿಲ್ಲ ನೀವು. ಇಲ್ಲ, ದುಡ್ಡು ಕೊಟ್ಟು ತಗೊಂಡಿದ್ದೀನಿ. ಯಾಕಂದ್ರೆ ಆ ದುಡ್ಡು ಕದ್ದಿದ್ದು ನಾನು ಅವ್ರ ಜೇಬಿಂದ. ಒಟ್ಟಲ್ಲಿ ನೀವು ಕದ್ದಿದ್ದೀರಾ? ಹೌದು. ಓಕೆ, ಆದ್ರೆ ಈಗ ಇಡ್ಲಿ ಕಂಪ್ಲೇಂಟ್ ನ ತಗೊಳಕ್ ಆಗಲ್ಲ. ನೀವಾಗ ಒಪ್ಕೊಂಡಿರೋದ್ರಿಂದ ಅವ್ರು ಇನ್ನೊಂದು ರಿಟರ್ನ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಸರ್, ನಿಮ್ಮ ಜೇಬಿಂದ ಇವರು ದುಡ್ಡು ಕದ್ದಿದ್ದಾರೆ ಅಂತ ನೀವೊಂದು ಕಂಪ್ಲೇಂಟ್ ರಿಟರ್ನ್ ಕಂಪ್ಲೇಂಟ್ ಬರ್ಕೊಡ್ಬೇಕು ಸರ್. ಇಲ್ಲ, ನಾನು ಕೊಡಕ್ಕಾಗಲ್ಲ. ಯಾಕೆ? ನನ್ನ ಜೋಬಲ್ಲಿ ದುಡ್ಡೇ ಇರ್ಲಿಲ್ಲ. ಈಗೇನ್ ಹೇಳ್ತೀರಾ ಮಿಸ್ಟರ್ ಸುಜನ್? ಅವ್ರ ಜೋಬಲ್ಲಿ ದುಡ್ಡು ಇರ್ಲಿಲ್ಲ ಅಂತ ನೀವು ಹೇಳ್ತಾ ಇದೀರಾ, ಕದ್ದಿದ್ದೀರಾ ಅಂತ. ಯಾರ್ ಜೋಬಿಂದ ಕದ್ರೆ ಅಥವಾ ಜೋಬ್ ಇಲ್ದೇ ಇರೋ ದುಡ್ಡು ಕದ್ರಾ ನೀವು? ಆಫೀಸರ್, ಎಸ್ ಸರ್. ನಿಮಗೆ ಬಂದಿರೋದು ಕಂಪ್ಲೇಂಟ್ ಇಡ್ಲಿ ಕದ್ದಿದ್ದಾರೆ ಅಂತ. ಹೌದು. ನಾನು ಹೇಳ್ತಾ ಇರೋದು ನಾನು ದುಡ್ಡು ಕೊಟ್ಟು ತಗೊಂಡಿದ್ದೀನಿ ಅಂತ. ಆದ್ರೆ ನಾನು ಹೇಳ್ತಾ ಇರೋದು ಅವ್ರ ಜೇಬಿಂದ ಕದ್ದಿದ್ದೀನಿ ಅಂತ. ಅವ್ರು ಹೇಳ್ತಾರೆ ಅವ್ರ ಜೇಬಲ್ಲಿ ದುಡ್ಡಿಲ್ಲ ಅಂತ. ಏನ್ ಕಿತ್ತಾಕ್ತಿರ ಕಿತ್ತಾಕೊಳ್ಳಿ, ಹೋಗಿ. ಜೇಬೇ ಕಿತ್ತಾಕ್ತೀನಿ. ಪೂಜಾ, ನೀನು ತೇಳ್ದಂಗೆ ಎಲ್ಲ ತಾಡಿದೀನಿ, ತುರು ತಚ್ಕೋ. ನಮ್ಮ ಈ ಮುತ್ತು ನನ್ನ ಮಗ ಬರೀ ಮಾತಾಡೋವಾಗ ತಡಬರ್ಸ್ತಾನೆ ಅನ್ಕಂಡೆ, ಮೆಸೇಜ್ ಅಲ್ಲೂ ತಡಬರ್ಸ್ತಾನ್ರಿ ಅವನು. ಯಪ್ಪ, ಈಗ ಏನಂದ್ರೆ ಇಲ್ಲಿ ಒಂದು ಸಣ್ಣದೊಂದು ಡ್ರಾಮಾ ನಡೆಯುತ್ತೆ. ನಮ್ಮ ಮುತ್ತು ಇದಾನಲ್ಲ, ಅವನಿಗೆ ನಮ್ಮ ಮುದ್ದೇಶ ಮತ್ತೆ ವರು ಯಾಮಾರಿಸ್ಬಿಟ್ಟಿದ್ದಾರೆ. ಸೊ ಇವಾಗ ಅವನ ಹತ್ರ ದುಡ್ಡನ್ನ ವಸೂಲಿ ಮಾಡ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಿ. ಸೊ ನೀವೆಲ್ಲ ನಾವು ಒಂದ್ ಸ್ವಲ್ಪ ಸಂಭಾಳಿಸ್ಬೇಕು. ನಾನು ಅವ್ರನ್ನ ಹಿಂದಿನ ಜನ್ಮಕ್ಕೆ ಕಳಿಸ್ತಾ ಇದ್ದೀನಿ ಅಂತ ಡೌ ಮಾಡ್ತೀನಿ. ಓಕೆ, ಎಲ್ಲರೂ ಸಪೋರ್ಟ್ ಮಾಡ್ಬೇಕು. ಓಕೆ ರೇ ವರಲಕ್ಷ್ಮಿ, ಮುದ್ದೇಶ, ಬೇಗ ಬರ್ರಿ. ಏನ್ ಬರ್ತಾ ಇಲ್ವಲ್ಲ? ಈಗ ಬರ್ತಾರ ನೋಡಿ. ಇವ್ರನ್ನ ಹೆಂಗ್ ಕರ್ಸ್ಬೇಕು ನಂಗೆ ಗೊತ್ತು. ಯಾರ ಮಗ ಅದು? 18 ವರ್ಷದ ಹುಡುಗಿ ಬಿಕ್ ಮಾರ್ಕೊಂಡು ಹೋಗ್ತಾ ಇದ್ದಾಳೆ. ಸಖತ್ತಾಗವಳಲ್ಲ ಗುರು. ಯಪ್ಪ, ನಿಜವಾಗ್ಲೂ ನೋಡೋದಕ್ಕೆ ಏನ್ ಸೂಪರ್. ಇಲ್ಲಿ ಕೇಳ್ಕೊಂಬಾರೋ ಮೊದ್ಲು.
ಏಯ್ ಮುದ್ದೇಶ ಏಯ್ ಏಯ್, ಬಾ. ಎಲ್ಲಿ ಬಾವ 18 ವರ್ಷದ ಹುಡುಗಿ ಎಲ್ಲಿ ಅಲ್ಲಿ ನೋಡಿದ್ರೆ 18 ನಾಯಿ ಎಟ್ಟಿಸ್ಕೊಂಡ್ ಬಂದ ನನ್ನ 18 ನಾಯಿ ನಿನ್ನ ಇಟ್ಕೊಂಬಂದ ಏನಾಗಿಲ್ವೇನೋ ನನ್ ಮುಖ ನೋಡಿದ ತಕ್ಷಣ ಓಡೋಟೈತಲ್ಲ ಸರಿಯಾದ ನಾಯಿ ನನ್ ಮಗ ಕಾಣಿಲ್ಲ ನಿಜಲ್ಲ ಒಂಥರ ಹೆಂಗಂದ್ರೆ ಇವನೊಂಥರ ನಮ್ಮ ಏರಿಯಾಗಳೆಲ್ಲ ನಾಯಿಗಳಿಗೆ ರಾಜ ಇದ್ದಂಗೆ ಯಾರು ಬಾವ ನಾಯಿ ಯಾರು ಲಯನ್ ಲಯನ್ ಮುದ್ದೇಶ ಮಜಾ ಟಾಕಿ ಸೂಲಿ ನಾನು ಆ. ಏಯ್, ಏಯ್. ಇದಲ್ಲ ಕಣ ಬೇರೆ ಹಾಕೋ ಹುಲಿ ಮಜ್ಜಾ ಟಾಕಿಸ್ ಮನೆ ಹುಲಿ ಲಯನ್ ಲಯನ್ ಮುದ್ದೇಶ ಹುಲಿ ತಕ್ಕಂತ ಹಾಕೋ ಏಯ್ ಅವ್ನ್ ನಿನಗ್ ತಕ್ಕಂಗ ಆಗ್ತಾವನೆ ಹಾಳಾಗೋಲಿ ಬಿಡಪ್ಪ ಹುಡುಗಿಯಲ್ಲಿ ಬಾ ಹುಡುಗಿಯಲ್ಲಿ ನೀನು ನಿನ್ಗೆ ಇಷ್ಟ ಬಂದಂಗ್ ಬಂದ್ರೆ ಅವಳು ಸಿಗ್ನಲ್ ತಾಡ್ಕೊಂಡು ಪಕ್ಕದ ಏರಿಯಾಗ ಹೋಗ ಆಯ್ತು ಸಿಗ್ನಲ್ ದಾಟ್ಕೊಂಡು ಹೊಂಟಾಗಿರ್ತಾಳ ಎಲ್ರು ಗ್ರೀನ್ ಸಿಗ್ನಲ್ ಮಾಡ್ಕೊಂಡು ಏರಿಯಾನೇ ಮೆರಿತಾವ್ರೆ ನನ್ ಲೈಫ್ ಮಾತ್ರ ಮದುವೆ ಆದಾಗ ಆನ್ ಆಗಿರೋ ರೆಡ್ ಲೈಟು ಆಪೇ ಆಗ್ಲಿಲ್ಲ ಕಣಪ್ಪ ನೀನು ನಿನ್ ಹೆಂಡತಿ ಜೊತೆ ಮುದ್ದಾಗಿ ಮಾತಾಡ್ಕೊಂಡು ಚೆನ್ನಾಗಿ ನೋಡ್ಕೊಂಡಿದ್ರೆ ಅವಳು ಆ ರೆಡ್ ಲೈಟ್ ಆಫ್ ಮಾಡ್ಬಿಟ್ಟು ಗ್ರೀನ್ ಲೈಟ್ ಆನ್ ಮಾಡಿರೋಳು ನೀವನಿಗೆ ಇಷ್ಟೆಲ್ಲ ನಾಲೆಡ್ಜ್ ಇದ್ದಿದ್ರೆ ನೀನ್ ಸುತ್ತ ಇವತ್ತು ಒಂದು 4-5 ಜನ ಹುಡುಗಿರು ನಿಂತಿರೋರು ಪಾಪ ಏನ್ ಮಾಡೋದು ಸಮಸ್ಯೆ ಇದೆ ಏನು ಮಾಡಕ್ಕಾಗಲ್ಲ ಅಲೋ ಬಾವ ಅಲೋ ಬಾವ ಹೌದಾನೆ ನಾನು ಎಷ್ಟೋ ಸಲ ಕರಣಿ ಮುಂದೆ ನಿಂತ್ಕೊಂಡು ನೋಡ್ಕೋತೀನಿ ಬಾವ ನನ್ ಮಗನೇ ಮುದ್ದೆ ನಿನ್ಗೆ ಇವಾಗ ಕಲರ್ಗೆ ಬ್ಯೂಟಿಗೆ ಬಾಡಿಗೆ ಕಮ್ಮಿ ಅಂದ್ರು ಒಂದ್ 10 ಹುಡುಗಿರು ನನ್ನ ಹಿಂದೆ ಬೀಳ್ಬೇಕಾಗಿತ್ತು ಅಂತ ನಿಂದು ಚಿಕ್ತಲ್ಲ ಏನ ಬಾವ ಕನ್ನಡಿ ಚಿಕ್ತಲ್ವೇನೋ ನಿಂಗೆ ಗೊತ್ತಾಯ್ತು ದೊಡ್ಡ ಕನ್ನಡಿ ಆಗಿದ್ರೆ ಮುಸುಡಿ ಜೊತೆಗೆ ಈ 3 ಗೇಣಿರೋ ಹೊಟ್ಟೆನೂ ಕಂಡಿರೋದು ಅದನ್ನ ನೋಡ್ಕೊಂಡಿದ್ರೆ ಯಾವ ಹುಡುಗಿನೂ ಬರಲ್ಲ ಅಂತ ನಿನಗೆ ಅನ್ಸಿರೋದು ಏನ್ ಹಿಂಗ್ ಮಾತಾಡ್ತಾ ನಿಂತಿದ್ಯಾ ಸುಮ್ನೆ ಟೈಮ್ ವೇಸ್ಟ್ ಬಾ ಟೈಮ್ ಆಯ್ತು ಕೆಲ್ಸ ಇದೆ ಕೆಲಸ ಕಾರ್ಯ ಇಲ್ಲದೆ ಮನೇಲಿ ಬಿದ್ದಿರೋ ಈ ಫ್ರೀ ಪಿಂಡೆಗಳಿಗೆ ಟೈಮ್ ಆಯ್ತಂತೆ ಸ್ವಲ್ಪ ಓವರ್ ಆಯ್ತು ಹಲೋ ಎಕ್ಸ್ಕ್ಯೂಸ್ ಮೀ ನಾನು ಫ್ರೀನಾ ಅಯ್ಯೋ ನಮಸ್ಕಾರ ಈಗಿನ್ನು ಫೋನ್ ಬರ್ತಿತ್ತು ಮಾತಾಡ್ತಿದ್ದೆ ಏನಂತ? ವಿಷಯ ಏನ್ ಗೊತ್ತಾ ಏನು? KCC ಹಾ. 3ನೇ ಟೂರ್ನಮೆಂಟ್ಗೆ ಹಾ. ನಾನೇ ಬ್ರಾಂಡ್ ಅಂಬಾಸಿಡರ್ ಆಗ್ಬೇಕು ಇಲ್ದೇನೆ ಟೂರ್ನಮೆಂಟೇ ಮಾಡಲ್ಲ ಅಂತ ಹೇಳ್ತಿದ್ದಾರೆ KCC ಸೀಸನ್ 3ಗೆ ನೀವು ಬ್ರ್ಯಾಂಡ್ ಅಂಬಾಸಿಡರ್ ಎಸ್ ಯಾರು ಹೇಳಿದಪ್ಪ ದೀಪು ಯಾವ ದೀಪು ಅಯ್ಯ ಸುದೀಪು ಸುದೀಪ್ ಅವರು ನಿಮಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಹೇಳಿ ಸ್ವಲ್ಪ ಸುದೀಪ್ ಅವ್ರ ನಂಬರ್ ಹೇಳಿ ನಂಬರ ತಗೋ 98452 ಮುಂದಕ್ಕೆ ಹೇಳ್ರಿ ನೀನ್ ತಾನೆ ಸ್ವಲ್ಪ ಹೇಳು ಅಂದಿದ್ದು ಅದಕ್ಕೆ ಸ್ವಲ್ಪ ಹೇಳ್ದೆ ಸರಿ ಪೂರ್ತಿ ಹೇಳಿ ಪೂರ್ತಿ ನಂಬರ್ ಪೂರ್ತಿ ಹೇಳಿ ಬರೀ ದವು ಈ ಅಮ್ಮಂದು ಬಾವ ನಮ್ಮ ಅಕ್ಕನ ಮ್ಯಾಟ್ರ್ ಬುಟ್ಟಾಕ ಬಾವ ಆಗ್ಲೇ ಅಂದಲ್ಲಪ್ಪ ಇಷ್ಟೊದ್ಗಾಗ್ಲೇ ಮುದ್ದೇಶನಿಗೆ 4 ಜನ ಹುಡುಗಿರು ಸುತ್ತಮುತ್ತ ನಿಂತ್ಕೋಬೇಕಾಗಿತ್ತು ಆದ್ರೆ ಏನೋ ಪ್ರಾಬ್ಲಮ್ ಐತೆ ಅಂದಲ್ಲ ಅದೇನು ಅಂತ ಬಸ್ ಹೇಳೋ ಅದ್ ನಿನ್ಗ್ ಮಾತ್ರ ಅಲ್ಲ ಕಣ ನಿಮ್ಮ ಅಕ್ಕನಿಗೂ ಇದೆ ಕಣ ಅವ್ರಿಗೂ ಪ್ರಾಬ್ಲಮ್ ಇದೆ ಈ ಅಮ್ಮ ಇರೋ ಹುಟ್ಟಿಗೆ ಸಾರಿ ಹುಟ್ಟಿರೋ ನಕ್ಷತ್ರಕ್ಕೆ ಈಗ ಆಲ್ರೆಡಿ ಲಂಡನ್ ರಾಣಿಯಾಗಿ ಮೆರಿಬೇಕಾಗಿತ್ತು ಆದ್ರೆ ಏನೋ ಒಂಚೂರು ಸಮಸ್ಯೆ ಇದೆ ಅದಕ್ಕೆ ನೀವಿಬ್ರು ಏನೂ ಆಗಿಲ್ಲ ಲೈಫಲ್ಲಿ ಏನೋ ಸೃಜಾ ಏನೋ ಸಮಸ್ಯೆ ಅಂದ್ರೆ ಏನಿರ್ಬೋದೋ ನಿನ್ ಪ್ರಕಾರ ನೀವು ಹುಟ್ಟಿರೋದೇ ಸಮಸ್ಯೆ ರೀ ನಾವು ಹುಟ್ಟಬಾರ್ದಾಗಿತ್ತನಪ್ಪ ಅಲ್ಲ ಕಣ ನೀವು ಹುಟ್ಟಿರೋ ಗಳಿಗೆ ಇದೆಯಲ್ಲ ಅದು ಸರಿ ಇಲ್ಲ ಅದ್ರಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ತಾ ಇರೋದು ಅರ್ಥ ಮಾಡ್ಕೋ ಏನ್ ಮಾಡ್ಬೇಕು ಬಾವ ಏನೋ ಮಾಡೋದು ನನಗೆ ಗೊತ್ತಿರೋ ಒಬ್ಬ ದೊಡ್ಡ ಗುರುಗಳೊಬ್ರು ಇದ್ದಾರೆ ಅವ್ರನ್ನ ಕರಿತೀನಿ ಅವರು ನಿಮ್ಗೆ ಸಹಾಯ ಮಾಡ್ತಾರೆ ಹಾ ನಿಮ್ ಹೆಸರೇನು
ವೈಷ್ಣವಿ. ವೈಷ್ಣವಿ ಯಾವ ಕಾಲೇಜಲ್ಲಿ ಓದಿದ್ದು? MCC ಮೌಂಟ್ ಕಾರ್ಮಲ್ ಕಾಲೇಜ್. ಮೌಂಟ್ ಕಾರ್ಮಲ್ ಕಾಲೇಜ್. ಆ ಕಾಲೇಜಲ್ಲಿ 8 ಜನ ಹುಡುಗರು ಈಕೆನ ಲವ್ ಮಾಡ್ತೀವಿ ಇಲ್ಲ ಅಂದ್ರೆ ನಾವು ಸತ್ತೋಗ್ತೀವಿ ಅಂತ ಹೇಳಿದಾಗ ಎಲ್ಲ ಬಿಲ್ಡಿಂಗ್ ಮೇಲೆ ಹೋಗಿ ಈಕೆಗೆ ಹೆದರ್ಸಿದಾಗ ಈ ಕಡೆ ಕೆಳಗಡೆ ನಿಂತ್ಕೊಂಡು ಆಯ್ತು ಐ ಲವ್ ಯು ಅಂತ ಹೇಳಿದಾಗ 8 ಜನ ಮೇಲ್ಗಡೆಯಿಂದ ಬಿದ್ದು ಸತ್ತೋದ್ರು. ಬರೀ ಸುಳ್ಳು, ಅದು ಆಲ್ ಗರ್ಲ್ಸ್ ಕಾಲೇಜ್. ಅದಕ್ಕೆ ಈ ಜನ್ಮದಲ್ಲಿ ಜಿರಳೆ ಆಗಿ 8 ಅಟ್ಯಾಕ್ ಮಾಡ್ತಾ ಇದೆ. ಓ ಇವ್ರು ಲವರ್ಸ್ ಅಟ್ಯಾಕ್ ಮಾಡ್ತಾ ಇರೋದು. ತಗೊಮ್ಮ ಇದು ತಿನ್ನು. ಅದೇನದು? ಜಿರಳೆ ಔಷಧಿ. ತಿಂದ್ರೆ ಸತ್ತೋಗಲ್ವೇನೋ? ಆ ಜಿರಳೆ ಸಾಯೋದಿರ್ಲಿ ಇವರೇ ಸಾದೋಯ್ತಾರೆ. ತಿಂದ್ರೆ ಪ್ರಾಬ್ಲಮ್ ಸಾಲ್ವ್. ಹೆಂಗೆ ನಮ್ ಗುರುಗಳು? ಬನ್ನಿ ಗುರುಗಳೇ, ಒಳ್ಳೆ ಪರಿಹಾರ ಕೊಟ್ಟಿದ್ರ. ಶಬಾಷ್ ಗುರುಗಳೇ, ನಿಮ್ಗೆ 200 ವರ್ಷ ಆಯಸ್ಸು. ಈಗ ತಾನೇ ನಿಮ್ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. ಬಾಬಾ ಎಲ್ರಿಗೂ 100 ವರ್ಷ ಆಯಸ್ಸು ಅಂತಾರೆ, ನೀನ್ ಯಾಕೆ 200 ವರ್ಷ ಅಂತ ಇದೀಯಾ? ನಾನು ನಿನ್ನೆ ಅಷ್ಟೇ 100ನೇ ವರ್ಷದ ಬರ್ಡೇನ ಆಚರಿಸ್ಕೊಂಡು ಬಂದಿದ್ದೀನಿ. ಅದಕ್ಕೆ ಮಿಸ್ಟರ್ ಸುಜಾ ಅವರು ಆ 100 ಜೊತೆಗೆ ಇನ್ನೂ 100 ಸೇರಿಸಿ 200 ವರ್ಷ ಆಯಸ್ಸು ಅಂತ ಹೇಳಿದ್ರು. ಹಲೋ ಗುರುಗಳೇ, ನಾನ್ ಇಷ್ಟು ಚಿಕ್ಕ ವಯಸ್ಸಿನೋಳು ಆಗ್ಲೇ ವರ್ಲ್ಡ್ ಫೇಮಸ್ ಆಗಿದ್ದೀನಿ. ನೀವು 100 ವರ್ಷ ಆಗಿದೆ ಅಂತ ಅಂತೀರಾ? ನಿಮ್ ವಿಷಯನೇ ಗೊತ್ತಿಲ್ಲ. ನಾನ್ ನಿಮ್ಮನ್ ಫಸ್ಟ್ ಟೈಮ್ ನೋಡ್ತಾ ಇರೋದು. ಯಾಕೆ ನೀವು ಫೇಮಸ್ಸೇ ಆಗಿಲ್ಲ? ಫೇಮಸ್ ಅಂತ ಈ ಅಮ್ಮ ಗಲ್ಲಿಯಿಂದ ಪಕ್ಕದ ರೋಡ್ ಹೋದ್ರೆ ಅಲ್ಲೇ ಯಾರು ಗುರ್ತಿಡಿಯಲ್ಲ, ವರ್ಲ್ಡ್ ಫೇಮಸ್ ಅಂತ. ಅದೇ ಸಮಸ್ಯೆ, ಪೂರ್ವ ಜನ್ಮದ ಸಮಸ್ಯೆನೇ ಇದಕ್ಕೆಲ್ಲ ಕಾರಣ. ಹೌದಾ ಗುರುಗಳೇ? ನಿಜನ ನೀವ್ ಹೇಳ್ತಾ ಇರೋದು? ಮತ್ತಿನ್ನ ಸುಳ್ಳು ಹೇಳ್ತಾರೇನವ್ರು? ಗುರುಗಳೇ ಅದೇನ್ ದೋಷಿ ಸಮಸ್ಯೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಪರಿಹಾರವಾಗಿ ಕೊಟ್ಬಿಟ್ರೆ. ಏನ್ ಮಾಡ್ಬೇಕು ಗುರುಗಳೀಗ? ಎಲ್ಲದಕ್ಕೂ ಹುಟ್ಟಿದ ಗಳಿಗೆನೆ ಕಾರಣ. ಹುಟ್ಟೋದು 1 ನಿಮಿಷ ಆಚೆ ಈಚೆ ಆದ್ರೂನು ಆಕ್ಸಿಡೆಂಟ್ ಆಗೋಗುತ್ತೆ. ಇವಾಗ ಏನ್ ಮಾಡ್ಬೇಕೀಗ? ಏನ್ ಮಾಡ್ಬೇಕೀಗ? ಈ ಜನ್ಮದಲ್ಲಿ ಇವರಿಬ್ರು ಕೂಡ 1 ನಿಮಿಷ ತಡವಾಗಿ ಹುಟ್ಟಿದ್ದಾರೆ. ಹೋದ ಜನ್ಮದಲ್ಲಿ ಇವರು ಸತ್ತ ಸಮಯವನ್ನ 1 ನಿಮಿಷ ಮುಂಚಿತವಾಗಿ ಮಾಡಿದ್ರೆ ಈ ಜನ್ಮದಲ್ಲಿ ಎಲ್ಲಾ ಕರೆಕ್ಟ್ ಗಳಿಗೆ ಹುಟ್ಟು ಬಿಡ್ತಾರೆ. ಅದನ್ನ ಹೆಂಗ್ ಮಾಡೋದು ಅಂತ ಹೇಳಪ್ಪ. ನಿಮ್ಮನ್ನ ಹೋದ್ ಜನ್ಮಕ್ಕೆ ಕರ್ಕೊಂಡು ಹೋಗ್ತೀನಿ. ಹೋದ್ ಜನ್ಮಕ್ಕ? ಹೌದು, ಅಲ್ಲಿ 1 ನಿಮಿಷ ಬೇಗ ಸಾಯೋ ಹಾಗೆ ಮಾಡ್ಬಿಡ್ತೀನಿ. ಆಗ ಈ ಜನ್ಮದಲ್ಲಿ ಕರೆಕ್ಟ್ ಆಗಿ ಹುಟ್ಟು ಬಿಡ್ತೀರಾ. ವಾ 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 ಸೂಪರ್. ರೆಡಿನಪ್ಪ ಹೋದ್ ಜನ್ಮಕ್ಕೆ ಹೋಗಕ್ಕೆ? ಚೇರ್ತೋಬ. ಬನ್ನಿ ಗುರುಗಳೇ, ನೀವೇ ತಗೊಂಬನ್ನಿ. ಅವ್ರಿಗೆ ಸ್ವಲ್ಪ ವಯಸ್ಸು ಜಾಸ್ತಿ ಆಗಿದೆ, ಭಾರ ಎತ್ತಕ್ಕಾಗಲ್ಲ. ಬಾಯ್, ಸಿ ಯು. ಹೋದ್ ಜನ್ಮಕ್ಕೆ ಹೋಗಿ ಬರ್ತೀವಿ. ಟಿಕೆಟ್ ತಗೊಳ್ಳಿ. ಹೌದೌದು, ಒಬ್ಬೊಬ್ಬರಿಗೆ 1 ಲಕ್ಷ ರೂಪಾಯಿ ಟಿಕೆಟ್ ತಗೊಂಬಿಡಿ ಗುರುಗಳೇ. 1 ಲಕ್ಷ ರೂಪಾಯಿನಾ? ಹೌದೌದು. ಹೋಗಕ್ಕೆ ಟಿಕೆಟ್ ತಗೋಬೇಕಾ? 10 ರೂಪಾಯಿಂದ ಲಗ್ಗೆರೆಗೆ ಹೋಗಕ್ಕೆ ಟಿಕೆಟ್ ತಗೋಬೇಕು. ಇನ್ ಪೂರ್ವ ಜನ್ಮಕ್ಕೆ ಫ್ರೀಯಾಗಿ ಕರ್ಕೊಂಡು ಹೋಗ್ಬಿಡ್ತಾರ. ತೊಳಿ. ಟಿಕೆಟ್ ರಹಿತ ಪ್ರಯಾಣ ದಂಡಕ್ಕೆ ಆಹ್ವಾನ. ದಯವಿಟ್ಟು ಚಿಲ್ರೆಗೆ ಕೊಟ್ಟು ಸಹಕರಿಸಿ. ಚಿಲ್ರೆ ಪಾರ್ಟಿ. ಚಿಲ್ರೆಗೆ ಕೊಟ್ಟು ಅಲ್ಲ, ಚಿಲ್ರೆ ಕೊಟ್ಟು ಸಹಕರಿಸಿ. ಅದನ್ನೇ ಕೊಟ್ಟು ಸಹಕರಿಸಿ. ಆಗಲ್ಲ ಗುರುಗಳೇ, ಏನು 1 ಲಕ್ಷ ರೂಪಾಯಿನ? ತುಂಬಾ ಕಾಸ್ಟ್ಲಿ, ಆಗದೇ ಇಲ್ಲ. ಸರಿ ಬಿಡಿ, ಏನ್ ಮಾಡೋದಕ್ಕಾಗಲ್ಲ. ಭವಿಷ್ಯ ಬದಲಾಗೋದು ಅವ್ರ ಕೈಯಲ್ಲಿದೆ. ಬೇಡ ಅಂತಂದ್ರೆ ನೀವು ಹೊರಡಿ ಗುರುಗಳೇ. ಆಯ್ತು ಬಿಡಿ. 1 ಲಕ್ಷ ಎಲ್ಲ ಆಗಲ್ಲ ಕಣ. ಆಯ್ತು, ಭವಿಷ್ಯ ಬದಲಾಗಿ ನನ್ ಸುತ್ತ 10 ಜನ ಹುಡುಗಿರು ನಿಂತ್ಕೋತಾರಲ್ಲ, ಆಗಲ್ಲ ಅಕ್ಕ. ನಿನಗಿದೆಲ್ಲ ಗೊತ್ತಾಗಲ್ಲ ಕಣಕ್ಕ. ಏನೋ ಹೋದ್ ಜನ್ಮದಲ್ಲಿ ನೀನು 1 ನಿಮಿಷ ಬೇಗ ಸತ್ತೋಗ್ಬಿಟ್ಟಿದ್ರೆ ಲಂಡನ್ ರಾಣಿ ಅಂತ ಕೇಳಿಲ್ವಾ ಅಲ್ಲಿ? ನೋಡಿ, ಹೋದ್ ಜನ್ಮ ಹೋಗಿ ಬೇಗ ಸತ್ತೋಗ್ಬಿಡುವ. ಮೀನಾಮೇಶ ಎಣಿಸಿದ್ರ ಗುರುಗಳೇ. ಬೇಡ ಅನ್ಸುತ್ತೆ, ನೀವು ಹೋಗಿ ಬನ್ನಿ. ಇಲ್ಲ ಗುರುಗಳೇ. ಓಕೆ, ಸರಿ, ನಿಮ್ಮ ಅಕೌಂಟ್ ನಂಬರ್ ಹೇಳಿ. ಅದು ನನ್ನ ಅಕೌಂಟ್ ನಂಬರ್. ನನಗೆ ಗೊತ್ತು. ನಿಮ್ಮ ಅಕೌಂಟ್ ನಂಬರ್ ಜ್ಞಾಪಕ ಇದೆ ನನಗೆ. ಓಕೆ ಡೆಪಾಸಿಟ್ ಆಗಿದೆ. ಓಕೆ, ಅಮೌಂಟ್ ಬಂದಿರುತ್ತೆ. ಬಂತ ಚೆಕ್ ಮಾಡ್ಕೊಂಡ್ರ? ಪರವಾಗಿಲ್ವಾ? ಪರವಾಗಿಲ್ಲ. ವರಲಕ್ಷ್ಮಿ ಅವರು ಫುಲ್ ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ. ಹಲೋ, ಈ 1 and only ಈಗ ಡಿಜಿಟಲ್. ಈ ಅಮ್ಮನ್ ಬಾಯಲ್ಲಿ ಇರೋದು ಕಚ್ಚಿರೋ ಅಲ್ಲು, ಈ ಅಮ್ಮ ಡಿಜಿಟಲ್.